ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂರ್ಯ ಧನುರಾಶಿಯನ್ನು ತ್ಯಜಿಸಿ ಅದರ ಮುಂದಿನ ರಾಶಿಯಾದಂತಹ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಮಕರ ಸಂಕ್ರಮಣ ಆಗುವಂತಹ ದಿನ. ಚಳಿಗಾಲ ಹೋಗಿ ಸ್ವಲ್ಪ ಬಿಸಿಲು ಬರೋಕ್ಕೆ ಶುರು ಆಗುತ್ತೆ ಸ್ವಲ್ಪನೇ. ಯಪ್ಪ ಸಖತ್ತು ಚಳಿ ಇತ್ತು. ಮೈಸೂರಂತೂ ಭಯಂಕರ ಚಳಿನ ಅನುಭವಿಸಿದ್ದೀವಿ. ಬೇರೆ ಊರಲ್ಲಿ ಏನೋ ಗೊತ್ತಿಲ್ಲ. ನಾನು ಮೇ ಬಿ ಒಂದು ಡಿಸೆಂಬರ್ ಎಂಡಿಂದ ನವಂಬರ್ ಎಂಡಿಂದ ಡಿಸೆಂಬರ್ ಒಂದು 15ನೇ ತಾರೀಕು ತನಕ ಒಂದು 15 ದಿನ ಹತ್ತತ್ರ 15ರಿಂದ 20 ದಿನದ ತನಕ ತಣ್ಣೀರಲ್ಲಿ ಸ್ನಾನ ಮಾಡಿಬಿಟ್ಟಿದೆ, ತಲೆ ಸ್ನಾನ. ಇನ್ನೂ ಧನುರ್ಮಾಸ ಶುರು ಆಗಿರಲಿಲ್ಲ ಸರಿಯಾಗಿ. ತಣ್ಣೀರು ಸ್ನಾನ ನಾನು ಮಾಡ್ತಾಯಿದ್ದೆ ಒಂದು 10:30 11 ಗಂಟೆಗೆ. ಆದರೂ ನನಗೆ ಯಪ್ಪ ಸಖತ್ ಕೋಲ್ಡ್ ಇತ್ತು. ಹೆಂಗೋ ಇನ್ನೇನು ಚಳಿಗೆಲ್ಲ ಮುಗೀತು. ಮೊದಲಲ್ಲಿ ನಂಗೆ ಹೆಂಗೆ ಅನಿಸ್ತಾಯಿತ್ತು ಅಂದರೆ, ಈ ಮೋಡ ಕವಿದ ವಾತಾವರಣ ಸಖತ್ತಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಇನ್ನೇನು ಮಳೆ ಬರಬೇಕು ಅನ್ಬೇಕಾರೆ ಒಂಥರ ಐ ಲೈಕ್ ದ್ಯಾಟ್ ವೆದರ್ ಕಂಡೀಷನ್ ಅಂತ ಎಲ್ಲ ಇದ್ದೆ. ಆದರೆ ಇವಾಗ ನಂಗೆ ಹಂಗೆ ಅನಿಸಲ್ಲ. ನನಗೆ ಬಿಸಿಲಿರಬೇಕು. ಬಿಸಿಲಿದ್ರೆ ಜೀವನ, ಬಿಸಿಲಿದ್ರೆ ಸೂರ್ಯ ಇರೋದು, ಬಿಸಿಲಿದ್ರೆ ಒಂಥರ ಚೈತನ್ಯ. ಆಮೇಲೆ ಒಂಥರ ಮಂಕಾಗಿದ್ದರೆ ಏನೋ ಕೆಲಸನೇ ಮಾಡೋಕ್ಕೆ ಇಷ್ಟ ಆಗಲ್ಲ. ಜೀವನದಲ್ಲಿ ಯಾವುದ್ರಲ್ಲೂ ನಂಬಿಕೆನೇ ಇಲ್ಲ ಅನ್ನೋಂಗೆ ಅನಿಸ್ಬಿಡುತ್ತೆ. ಆ ಮಂಕಾಗಿರೋ ವಾತಾವರಣಕ್ಕೂ, ಜನ ಅಲ್ಲಿ ಸಾಯ್ತಾಯಿದ್ದಾರೆ, ಇಲ್ಲಿ ಸಾಯ್ತಾಯಿದ್ದಾರೆ, ಅಲ್ಲಿ ಯುದ್ಧ ಆಗುತ್ತೆ, ಇಲ್ಲಿ ಯುದ್ಧ ಆಗ್ತಾಯಿದೆ, ಆಮೇಲೆ ಪ್ರಪಂಚ ಅಂತ್ಯ ಆಗ್ಬಿಡ್ತು. ಇದೆಲ್ಲ ಕೇಳ್ಬೇಕಾರೆ ಅಯ್ಯೋ ಜೀವನನೇ ಇನ್ನೇನು ಮುಗಿದೋಗ್ಬಿಡುತ್ತೇನೋ, ಏನೋ ಒಂಥರ ನಿರಾಶಾದಾಯಕವಾದ ಒಂದು ಮನಸ್ಥಿತಿ ಹುಟ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಮತ್ತು ಇನ್ಸೆಕ್ಯೂರಿಟಿ, ಜೀವನದಲ್ಲಿ ಇನ್ನೂ ಏನೂ ಕಿತ್ತು ದಬಾಕೂ ಇಲ್ಲ. ಅದೆಲ್ಲೋ ಒಂದು ಕಡೆ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಆ ಥರ ವಾತಾವರಣ ಅಷ್ಟೊಂದು ಇಷ್ಟ ಆಗಲ್ಲ. ಎನಿವೇಸ್, ಸಂಕ್ರಾಂತಿ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಆಚರಿಸಿದ್ದೀವಿ ಅಂತ ಅಂದ್ಕೊಳ್ತೇನೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಅಂದರೆ ಪೂರ್ತಿ ಅಲ್ಲದಿದ್ರು ಒಂದು 80 ಭಾಗ ನಾನೇ ಮಾಡಿರೋದು. 80 ಭಾಗ ನಾನೇ ಮಾಡಿರೋದು. ನಮ್ಮಮ್ಮ ಅಡುಗೆ ಪೂಜೆ ಇದೆಲ್ಲ ಮಾಡ್ಕೊಳ್ತಾಯಿದ್ರು. ಈ ಒಂದು ಇದರಲ್ಲಿ ಪೂಜೆ ಮಾಡೋದೇ ಲೇಟಾಗೋಯ್ತು. ಅದಾದ್ಮೇಲೆ ಪೂಜೆ ಮಾಡಿದ್ವಿ, ಪ್ರಸಾದ ತಿಂದ್ವಿ. ಆಮೇಲೆ ಸ್ವಲ್ಪ ಅದೇ ಖುಷಿ, ಈಗ ಸದ್ಯ ಪೂಜೆ ಇಷ್ಟೊತ್ತಿಗೆ ಲೇಟಾಗಾದರೂ ಆಯ್ತಲ್ಲಪ್ಪ ಮುಗೀತು ಅಂತ. ಒಂದು 13ನೇ ತಾರೀಕಿಗೆ ಪೀರಿಯಡ್ಸ್ ಡೇಟ್ ಇತ್ತು, 14 ಆಗಲಿಲ್ಲ, 15ನೇ ತಾರೀಕು ಇವತ್ತಾದರೂ ಆಗಬೇಕು ಅಂದರೆ ಹೇಳಿದ್ದು. ಆದರೆ ನಮಗಿಷ್ಟ ಇಲ್ಲ, ಹಬ್ಬ ಅಲ್ವಾ. ಇವತ್ತಾದರೂ ನಾನು ಯಾವ ಹಬ್ಬಕ್ಕೂ ಸೀರೆ ಉಟ್ಕೊಂಡಿಲ್ಲ ಇಲ್ಲಿ ತನಕ. ಇವತ್ತಾದರೂ ಒಂದು ಸೀರೆ ಉಟ್ಕೊಳ್ಳೋಣ ಅಂತ ಬೆಳಗ್ಗೆಯಿಂದ ಅದು ಜಗಳ, ಹಬ್ಬಕ್ಕೆ ಕ್ಲೀನ್ ಮಾಡೋದ್ರ ಜೊತೆಗೆ. ಒಂದು ಸೀರೆ ಉಟ್ಸಿಲ್ಲ, ಒಂದು ಹಂಗಿಲ್ಲ ಹಿಂಗಿಲ್ಲ ಅಂತ ನಮ್ಮಮ್ಮನ ಜೊತೆ. ಹೆಂಗೋ ಇವತ್ತು ಒಂದು ಸೀರೆ ತೊಗೊಂಡಿದ್ದೀನಿ, ಆದರೆ ಅದಕ್ಕೆ ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ಈ ಒಂದು ಹಳದಿ ಕಲರ್ ಸೀರೆ ನೋಡ್ಕೊಂಡಿದ್ದೆ, ನಮ್ಮಮ್ಮಗೆ ಹೇಳಿದ್ದೆ ಉಡಿಸ್ಕೊಡ್ಬೇಕು ಅಂತ. ಅಷ್ಟರಲ್ಲಿ ಸಾಯಂಕಾಲ 6 ಗಂಟೆ 6:15 ಪೀರಿಯಡ್ಸ್. ಆದ್ದರಿಂದ ನಮಗೆ ಸ್ವಲ್ಪ ಎನರ್ಜಿ ಲೆವೆಲ್ ಕಡಿಮೆ ಇದೆ. ಎನಿವೇಸ್ ಜನರೇ, ಖುಷಿಯಾಗಿರಿ, ಸಂತೋಷವಾಗಿರಿ. ನಮಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತಾರೆ. ಒಳ್ಳೆ ಮಾತಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟ ಮಾತಾಡಬೇಡಿ. ಇನ್ನೊಬ್ಬರ ಜೊತೆ ಚೆನ್ನಾಗಿರೋಕ್ಕಾಗಿಲ್ಲ ಅಂದರೂ ಸುಮ್ಮನೆ ಆಗಿಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅವರು ಅಂದರೆ. ಬಟ್ ಈ ದ್ವೇಷ, ಏನೋ ಕೋಪ, ಏನೋ ಸಾಧಿಸಿ, ಏನೂ ಸಿಗಲ್ಲ ಹಠ ಸಾಧಿಸಿ ಇನ್ನೊಬ್ಬರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಿ. ಬಿಕಾಸ್ ಯಾರೂ ಶಾಶ್ವತ ಅಲ್ಲ, ನಾವು ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಸಖತ್ತಾಗಿ ಅದೇ ಬಿಗ್ ಬಾಸ್ ಮನೇಲಿ ಕೊನೆ ವೀಕಲ್ಲಿ ಅವರೆಲ್ಲ ಎಲ್ಲರೂ ಇನ್ನೇನು ಹೊರ್ಟೋಗ್ಬಿಡ್ತೀವಿ ಮನೆಗೆ ಅಂತ. ಹಂಗೆ ಜೀವನದಲ್ಲಿ ಖುಷಿಯಾಗಿ ಆರಾಮಾಗಿರಿ. ಅವ್ರ ಜೊತೆ ಸ್ವಲ್ಪ ಏನಾದ್ರು ಸಾಧಿಸ್ಬೇಕು. ಯಾಕಂದರೆ ದುಡ್ಡು ಬೇಕಲ್ಲ ಜೀವನ ಮಾಡೋಕ್ಕೆ. ಆಮೇಲೆ ಅದು ಇದು ಸ್ವಲ್ಪ ನೋಡೋಕ್ಕೆ, ತಿನ್ನೋಕ್ಕೆ, ಶೋಕಿ ಮಾಡೋಕ್ಕೆ. ಅಷ್ಟೇ. ನಾವು ಮಾಡೋ ಒಳ್ಳೆ ಕರ್ಮನೇ ನಮ್ಮ ಜೊತೆ ಬರೋದು.
ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್ ಬಾಯ್ ಬಾಯ್.